ನಮಸ್ಕಾರ. ವಾರದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಎಲ್ಲ ರಾಜಕಾರಣಿಗಳನ್ನು, ಎಲ್ಲ ಜನಪ್ರತಿನಿಧಿಗಳನ್ನು, ಎಲ್ಲ ಅಧಿಕಾರಿಗಳನ್ನು, ಎಲ್ಲ ವಿದ್ಯಾವಂತರನ್ನು, ಬುದ್ಧಿವಂತರನ್ನು, ವಿಚಾರವಂತರನ್ನು ಕಚಡಗಳು, ಕಂತ್ರಿಗಳು, ಯೂಸ್ಲೆಸ್ ಫೆಲೋಗಳು ಎಂಬ 3 ಮಹಾಮಂತ್ರಗಳೊಂದಿಗೆ ದಿನನಿತ್ಯವೂ ಜಪ ಮಾಡುವಂತಹ ಒಂದು ಪತ್ರಿಕಾ ಮುಖ್ಯಸ್ಥರ ಬಗ್ಗೆ ನಾನು ನಿಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿ ಕರ್ನಾಟಕಕ್ಕೆ ಕೇಂದ್ರ ಬಜೆಟ್ಟಿನಿಂದ ಚೊಂಬಲ್ಲ ಕಾಲಿಗೆ ಬಿಂದಿಗೆ ಕೊಟ್ಟಿರೋ ಬಗ್ಗೆ ನಿಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗೂ ರಾಷ್ಟ್ರದಲ್ಲೇ ಪ್ರತಿಷ್ಠಿತ ನಾಯಕರಾಗಿರುವಂತಹ, ರಾಜ್ಯವನ್ನು ಪ್ರತಿನಿಧಿಸಿದರೂ ಸಹಿತ ರಾಜ್ಯಕ್ಕೆ ಅನ್ಯಾಯವಾದಾಗ ಸುಮ್ಮನಿರುವ ಮಹಾನ್ ನಾಯಕರ ಬಗ್ಗೆ ನಾನು ನಿಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಸ್ನೇಹಿತರೆ, ನಾನು ಪ್ರಜಾಕೀಯ ಶ್ರೀನಿವಾಸ್ ಬೇಲೂರು. ವೆಲ್ಕಮ್ ಟು ಪ್ರಜಾಕೀಯ ಚಾನಲ್. ಸ್ನೇಹಿತರೆ, ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೂ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಕೊನೆಯಲ್ಲಿ ಮಾರಲ್ ಆಫ್ ದಿ ಸ್ಟೋರಿ ಇರುತ್ತೆ. ಸ್ನೇಹಿತರೆ, ದೇಶದಲ್ಲೇ ಬಹಳ ದೊಡ್ಡ ಬಜೆಟ್, 50 ಲಕ್ಷ ಕೋಟಿ ಬಜೆಟನ್ನು ನಮ್ಮವರೇ ಆದಂತಹ ಫೈನಾನ್ಸ್ ಮಿನಿಸ್ಟರ್ 8ನೇ ಬಾರಿ ದಾಖಲೆಯ ಬಜೆಟನ್ನು ಮಂಡಿಸಿದಂತಹ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದರು. ಇಲ್ಲಿ ಕರ್ನಾಟಕಕ್ಕೆ ಬಹಳಷ್ಟು ಅನ್ಯಾಯ ಆಯಿತು, ಮಲತಾಯಿ ಧೋರಣೆ ಆಯಿತು. ಆದರೂ ಸಹಿತ ನಮ್ಮ ಕೆಲವು ಟಿವಿ ಚಾನಲ್ಗಳು ಅದನ್ನು ಪ್ರತಿಭಟಿಸಲಿಲ್ಲ, ವಿರೋಧಿಸಲಿಲ್ಲ, ಅದನ್ನು ಸಮರ್ಥಿಸಿಕೊಂಡು ಕರ್ನಾಟಕಕ್ಕೆ ಆಗುತ್ತಿರುವ ಅನ್ಯಾಯವನ್ನು ಸಮರ್ಥಿಸೋದು ಕರ್ನಾಟಕ ರಾಜ್ಯಕ್ಕೆ ಮಾಡಿದ ಅನ್ಯಾಯ, ದ್ರೋಹ. ಈ ಒಂದು ಚಾಳಿ ಇರುವಂತಹ ಕೆಲವಷ್ಟು ಮಾಧ್ಯಮದ ಪ್ರಮುಖರಿಗೆ ನಾನು ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ. ಸ್ನೇಹಿತರೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಮಹಿಳೆಯರಿಗೆ 2,000 ರೂಪಾಯಿ ಉಚಿತವಾಗಿ ಕೊಡ್ತಾ ಇದೆ. ಆದರೆ ಅದು ಇವರಿಗೆ ಉರಿ. ಅದೇ ಬಿಜೆಪಿ ಸರ್ಕಾರ ಡೆಲ್ಲಿನಲ್ಲಿ 2,500 ರೂಪಾಯಿ ಕೊಟ್ಟರೆ ಅದು ಅವರಿಗೆ ಸರಿ. ಇಲ್ಲಿ ಕೊಟ್ಟರೆ ಉರಿ, ಕಾಂಗ್ರೆಸ್ನವ್ರು ಕೊಟ್ಟರೆ ಉರಿ, ಬಿಜೆಪಿ ಕೊಟ್ಟರೆ ಸರಿ. ಸ್ನೇಹಿತರೆ, ನಮ್ಮ ರೈತರಿಗೆ MSP ಫಿಕ್ಸ್ ಮಾಡಿ ಅಂತ ನಾವು ಕೇಳ್ತೀವಿ. ಅಂದರೆ ಬೆಂಬಲ ಬೆಲೆಯನ್ನು, ಸರಿಯಾದ ಬೆಂಬಲ ಬೆಲೆಯನ್ನು ಕೊಡಿ ರೈತರ ಬೆಳೆದ ಬೆಲೆಗೆ ಅಂತೀವಿ. ಆದರೆ ಕೇಂದ್ರ ಸರ್ಕಾರ ನಮಗೆ ಕಿಸಾನ್ ಕಾರ್ಡ್ ಕೊಟ್ಟು 3 ಲಕ್ಷ ಸಾಲ ಮಾಡ್ತಿದ್ವಲ್ಲ, ಅದನ್ನು 5 ಲಕ್ಷ ತಗೋಬಹುದು ಅಂತ ಅಂದರೆ ನಮ್ಮನ್ನು ಸಾಲಗಾರನಾಗಿ ಮಾಡ್ತಾ ಇದೆ. ಸ್ನೇಹಿತರೆ, ಇದು ನ್ಯಾಯವೇ? ರಂಗನಾಥ್ ಸರ್, ನೀವು ಬಿಜೆಪಿ ಸರ್ಕಾರವನ್ನು ನೇರವಾಗಿ ಸಮರ್ಥಿಸ್ಕೊಳ್ತೀರಲ್ಲ, ನಾವು ರೈತರು ಸಾಲ ಮಾಡಿ ಸಾಯೋದು ನ್ಯಾಯವೇ? ನಂಬರ್ 3, ದೇಶದಲ್ಲೇ ಅತ್ಯಂತ ಹೆಚ್ಚು ತೆರಿಗೆ ಕಟ್ಟುವ ರಾಜ್ಯದಲ್ಲಿ ನಾವು 2ನೇ ಸ್ಥಾನದಲ್ಲಿದ್ದೀವಿ. ಆದರೆ ನಮಗೆ ಯಾವುದೇ ವಿಶೇಷ ಪ್ಯಾಕೇಜ್ ಇಲ್ಲ. ಬಿಹಾರಕ್ಕೆ, ಆಂಧ್ರ ಪ್ರದೇಶಕ್ಕೆ ವಿಶೇಷ ಪ್ಯಾಕೇಜ್. ಇದು ನ್ಯಾಯವೇ ರಂಗನಾಥ್ ಸರ್? ನ್ಯಾಯ ಹಿಂದೆ ಯೋಚನೆ ಮಾಡಿ, ಸಮರ್ಥಿಸ್ಕೊಳ್ತೀರಲ್ಲ, ಇದು ನ್ಯಾಯವೇ? ಹಾಗೆ ಪ್ರಪಂಚದಲ್ಲೇ, ದೇಶದಲ್ಲೇ ಅತ್ಯಂತ ಹೆಚ್ಚು ವೇಗವಾಗಿ ಬೆಳೆಯುತ್ತಿರುವ ನಗರ ಬೆಂಗಳೂರು. ಇನ್ಫ್ರಾಸ್ಟ್ರಕ್ಚರ್ಗೆ ಎಷ್ಟು ದುಡ್ಡು ಇನ್ವೆಸ್ಟ್ ಮಾಡಿದ್ರು ಸಾಲದು. ಅಂಥದ್ರಲ್ಲಿ ಬೆಂಗಳೂರು ಕುಡಿಯುವ ನೀರಿಗಾಗಿ
ಕಾವೇರಿ 5ನೇ ಹಂತದ ಯೋಜನೆಗೆ ಹಣವನ್ನು ರಿಸರ್ವ್ ಮಾಡಿಲ್ಲ ನೀವು. ಮೇಕೆದಾಟು ಯೋಜನೆಗೆ ನೀವು ಮಂಜೂರಾತಿಯನ್ನು ಕೊಟ್ಟಿಲ್ಲ. ಇದು ನ್ಯಾಯವೇ ರಂಗನಾಥ್ ಸರ್? ಸ್ನೇಹಿತರೆ, ಮೆಟ್ರೋ ಬೆಂಗಳೂರಿನ ಈಗ ಜೀವನಾಡಿ ಆಗ್ಬಿಟ್ಟಿದೆ. ಎಲ್ಲರೂ ಸಹಿತ ಮೆಟ್ರೋನಲ್ಲೇ ಹೋಗ್ಲಿಕ್ಕೆ ಟ್ರೈ ಮಾಡ್ತಾರೆ. ಬಿಕಾಸ್ ನಮ್ಮ ಬೆಂಗಳೂರಲ್ಲಿರುವಂಥ ಟ್ರಾಫಿಕ್ಕು ಎಲ್ಲೂ ಕಾಣ್ತಾ ಇಲ್ಲ. ಬಿಜಿಯೆಸ್ಟ್ ಟ್ರಾಫಿಕ್ ಆಗ್ಬಿಟ್ಟಿದೆ. ಮೆಟ್ರೋಗೆ ಹಣ ಒದಗಿಸಿ ಅಂತ ರಾಜ್ಯ ಸರ್ಕಾರ ಕೇಳಿದರೆ ನೀವು ಅದರ ಬಗ್ಗೆ ಚಕಾರ ಎತ್ತಿಲ್ಲ. ಅದನ್ನು ನೀವು ಸಮರ್ಥಿಸ್ಕೊಳ್ತೀರಾ. ಕೈಗಾರಿಕೆಗೆ ಯಾವುದೇ ಹೊಸ ಕೈಗಾರಿಕೆಗಳನ್ನು ಸ್ಥಾಪನೆ ಇಲ್ಲ. ಇನ್ಫ್ರಾಸ್ಟ್ರಕ್ಚರ್ಗೆ ಹಣವನ್ನು ಕೊಟ್ಟಿಲ್ಲ. ಮೆಟ್ರೋಗೆ ಹಣವನ್ನು ಕೊಟ್ಟಿಲ್ಲ. ಬೆಂಗಳೂರಿಗೆ ಕುಡಿಯೋ ನೀರಿಗೂ ಸಹಿತ ನೀವು ಹಣವನ್ನು ಒದಗಿಸಿಲ್ಲ. ನಮ್ಮವರೇ ಆದಂತಹ ಕೇಂದ್ರ ಭಾರಿ ಕೈಗಾರಿಕಾ ಸಚಿವರು, ಭಾರಿ ಉಕ್ಕು ಸಚಿವರಿದ್ದಾರೆ, ಸನ್ಮಾನ್ಯ HD ಕುಮಾರಸ್ವಾಮಿ ಅವರು. ಅವ್ರ ಬಗ್ಗೆ ನಮಗೆಲ್ಲ ಬಹಳ ಗೌರವ. ಆದರೂ ಸಹಿತ ಅವರೂ ಸಹಿತ ಏನೂ ಮಾಡದಂಥ ಸ್ಟೇಜಲ್ಲಿ ಇದ್ದಾರೆ. ಹಾಗೆ ನಮ್ಮಲ್ಲಿ ಇನ್ನೊಬ್ಬರು ಕೇಂದ್ರ ಸಚಿವರಿದ್ದಾರೆ, ಸೋಮಣ್ಣನವರು, ರೈಲ್ವೆ ಸಚಿವರು. ಅವರು ರೈಲ್ವೆ ಟರ್ಮಿನಲ್ನ ಎಕ್ಸ್ಟ್ರಾ ಮಾಡ್ತೀನಿ ಅಂತ ಹೇಳಿದರು. ಆದರೆ ಒಂದೇ ಒಂದು ಹೊಸ ರೈಲ್ವೆ ಯೋಜನೆಗಳಿಲ್ಲ ನಮ್ಮ ರಾಜ್ಯಕ್ಕೆ. ನಿರ್ಮಲಾ ಸೀತಾರಾಮ್ ಅವರು ನಮ್ಮವರು ಅಂತ ಬಹಳ ಹೆಮ್ಮೆಯಿಂದ ಹೇಳ್ತೀವಿ ಫೈನಾನ್ಸ್ ಮಿನಿಸ್ಟರ್ನ. ಒಂದೇ ಒಂದು ಹೊಸ ಪ್ಯಾಕೇಜ್ ಇಲ್ಲ. ಆಗಿದ್ದೂ ಸಹಿತ ಸನ್ಮಾನ್ಯ ಪಬ್ಲಿಕ್ ಟಿವಿ ರಂಗಣ್ಣನವರು ಇದನ್ನು ಸಮರ್ಥಿಸ್ಕೊಳ್ತಾರೆ. ಕಾಂಗ್ರೆಸ್ನವ್ರು ಚೊಂಬು ಕೊಟ್ಟರು, ಇವರು ಬಿಂದಿಗೆ ಕೊಟ್ಟಾರೆ ಅಂತಾರೆ. ಅದು ಇನ್ನೊಂದು ವಿಶೇಷ. ಏನು ಬಹಳ ಮೇಧಾವಿ ಥರ DK ಶಿವಕುಮಾರ್ ಮಾತಾಡಿದ್ದನ್ನೇ ತಗ್ಗಿ ಬಗ್ಗಿ ನಡಿಬೇಕು. ಮೋದಿ ಹತ್ರ ಹೋಗಿ ಬಂದ್ಮೇಲೆ, ಹೊರಗಡೆ ಬಂದ್ಮೇಲೆ ಹಂಗೆ ಮಾತಾಡಬಾರ್ದು, ಹಿಂಗೆ ಮಾತಾಡಬಾರ್ದು. ಏನು ಸರ್ವಜ್ಞ ಮಹಾಕವಿ ಅವರ ಮೊಮ್ಮಗನ ರೀತಿ ಮಾತಾಡ್ತಾರೆ. ಆದರೆ ಇದೆಲ್ಲ ನ್ಯಾಯವಾನ ಸರ್? ಕೇಂದ್ರ ಸರ್ಕಾರ ಮಾಡ್ತಿರೋದು ನ್ಯಾಯನಾ? ಇನ್ನೂ ತೀರಾ ಕ್ರೂರವಾದ ವಿಚಾರ ಏನಪ್ಪ ಅಂದರೆ, ನಮ್ಮ ದೇಶದ 205 ಲಕ್ಷ ಕೋಟಿನ ಸಾಲ ಮಾಡಿದ್ದಾರೆ ನಮ್ಮ ದೇಶ. ಅದರ ಬಡ್ಡಿನೇ 30% ಅಸಲು ಮತ್ತು ಬಡ್ಡಿ ತೀರಿಸ್ತಾ ಇರೋದು. ದುಡ್ಡಲ್ಲಿ ಬರೀ ಅಸಲು ಬಡ್ಡಿ ಕಟ್ಟಿದ್ರೆ ದೇಶ ಉದ್ಧಾರ ಆಗುತ್ತಾ ಸರ್? ಅದನ್ನು ನೀವು ಸಮರ್ಥಿಸ್ಕೋತೀರಲ್ಲ ಯಾರು? ಈಗ ಹೇಳಿ, ನೀವು ಹೇಳ್ತಿರಲ್ಲ ಕಚಡಗಳು, ಕಂತ್ರಿಗಳು, ಹಲ್ಕಟ್ಗಳು, ಯೂಸ್ಲೆಸ್ಗಳು. ಇದನ್ನು ಯಾರಿಗೆ ಹೇಳ್ಬೇಕೀಗ? ನೀವೇ ಯೋಚನೆ ಮಾಡಿ ರಂಗನಾಥ್ ಸರ್. ಜನ ಯಾರನ್ನ ಈಗ ಕಚಡಗಳು ಅಂತಾರೆ, ಯಾರನ್ನ ಹಲ್ಕಟ್ಗಳು ಅಂತಾರೆ, ಯಾರನ್ನ ಕಂತ್ರಿಗಳು ಅಂತಾರೆ, ಯಾರನ್ನ ಯೂಸ್ಲೆಸ್ ಫೆಲೋಸ್ ಅಂತಾರೆ? ಅವರನ್ನು ಸಮರ್ಥಿಸ್ಕೊಳ್ಳೋದು ಅಂತಾರೋ ಅಥವಾ ಅವರನ್ನು ವಿರೋಧಿಸಿರೋದು ಅಂತಾರೋ? ಇಲ್ಲಿ ಯಾವುದೇ ಪಕ್ಷ ಇಲ್ಲ, ಜಾತಿ ಇಲ್ಲ, ಧರ್ಮ ಇಲ್ಲ. ರಾಜ್ಯದ ವಿಚಾರ ಬಂದಾಗ ನೀವು ನಿಷ್ಪಕ್ಷಪಾತವಾಗಿ ಮಾತಾಡಬೇಕು. ಇದು ಎಲ್ಲರೂ ಯೋಚನೆ ಮಾಡೋ ಅಂಥದ್ದು. ನನ್ನ ಈ ವಿಚಾರ ಸರಿ ಇದೆ ಅನಿಸ್ತಾ ಇದೆ ನನಗೆ. ಹಾಗೆ ಮಾರಲ್ ಆಫ್ ದಿ ಸ್ಟೋರಿ ಏನಪ್ಪ ಅಂತ ಹೇಳಿದ್ರೆ, ಪ್ರಜಾಪ್ರಭುತ್ವದಲ್ಲಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಮತ್ತು ಪತ್ರಿಕಾ ರಂಗ 4 ಪಿಲ್ಲರ್ಸ್. ಈ ಪತ್ರಿಕಾ ರಂಗ ಇದೆಯಲ್ಲ, ಇದು ನಿಷ್ಪಕ್ಷಪಾತವಾಗಿ, ಸತ್ಯವಾಗಿ, ನ್ಯಾಯವಾಗಿ ನಡೆದಿರೋ ವಿಚಾರವನ್ನು ನೇರವಾಗಿ ತಿಳಿಸಿ ಎಲ್ಲರನ್ನ ತಿದ್ದಿ ತೀಡಿ ಸಮಾಜ ನಿರ್ಮಾಣ ಮಾಡಬೇಕು. ಅದು ಬಿಟ್ಬಿಟ್ಟು ಒಂದು ಪಕ್ಷದ ಏಜೆಂಟ್ರಾಗಿ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದ್ರು ಸಹಿತ ಅದನ್ನು ಬಹಳ ಆಲಸ್ಯದಿಂದ ಏನೋ ಖುಷಿಯಾಗಿ ಸಮರ್ಥಿಸಿಕೊಳ್ಳೋದಿದೆಯಲ್ಲ, ನಿಜವಾಗ್ಲೂ ನಿರ್ಲಜ್ಜತನದ ಒಂದು ವಿಚಾರ. ನಾನು ಎಲ್ಲರಿಗೂ ಸಹಿತ ಹೇಳ್ತಿರೋದು, ಸತ್ಯವನ್ನು ಸತ್ಯ ಅಂತ ಹೇಳಿ. ಇಲ್ಲಿ ಯಾವುದೇ ಪಕ್ಷ ಆಗಿರಲಿ, ಯಾವುದೇ ನಾಯಕ ಆಗಿರಲಿ, ಸತ್ಯವನ್ನು ಸತ್ಯ ಅಂತ ಹೇಳಿ, ನ್ಯಾಯವನ್ನು ನ್ಯಾಯ ಅಂತ ಹೇಳಿ, ಧರ್ಮವನ್ನು ಧರ್ಮ ಅಂತ ಹೇಳಿ.
ಇದು ನನ್ನ ಇವತ್ತಿನ ವಿಚಾರ. ಈ ವಿಚಾರ ನಿಮಗೆ ಸರಿ ಅನಿಸಿದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ನಿಮ್ಮ ಅನುಭವ ಮತ್ತು ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ. ಹಾಗೂ ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಶರಣಾರ್ಥಿ. ಥ್ಯಾಂಕ್ ಯು ವೆರಿ ಮಚ್.